ಹೊಸ ವರ್ಷಕ್ಕೆ ಖುಷಿ ಇಲ್ಲ, ಹೊಸ ಮನೆ ಭಾಗ್ಯ ಇಲ್ಲ. ಇದು ನೆರೆ ಸಂತ್ರಸ್ತರ ಗೋಳು. ಹೊಸ ವರ್ಷದ ಖುಷಿನೇ ಇಲ್ಲ, ಯಾಕಂದ್ರೆ ಇರೋದಕ್ಕೆ ಅವರ ಬಳಿ ಸೂರಿಲ್ಲ. ಅವರ ಸಂಕಷ್ಟವನ್ನ ಕೇಳೋರು ಕೂಡ ಗತಿ ಇಲ್ಲ. ಬೆಳಗಾವಿಯ ನೆರೆ ಸಂತ್ರಸ್ತರ ಗೋಳನ್ನ ಕೇಳೋಕೆ ಯಾರೂ ಇಲ್ಲ. 2 ವರ್ಷದಿಂದ ಮನೆ ಕಳ್ಕೊಂಡು ಬೀದಿಯಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಕುಟುಂಬಗಳು ಬೀದಿಯಲ್ಲೇ ಬದುಕುತ್ತಿದ್ದಾರೆ. ಕಲ್ಯಾಣ ನಗರದಲ್ಲಿ ಕಣ್ಣೀರನ್ನ ತರಿಸುತ್ತೆ ಸಂತ್ರಸ್ತರ ಗೋಳಾಟ. 2 ವರ್ಷ ಕಳೆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ. ನೆರೆಯಿಂದಾಗಿ ಮನೆಯನ್ನೇ ಕಳ್ಕೊಂಡಿದ್ದಾರೆ. ಸರ್ಕಾರ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿತ್ತು, ಆದರೆ ಇದುವರೆಗೂ ಕೂಡ ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ ನೆರೆ ಸಂತ್ರಸ್ತರು. ಮನೆ ಕಟ್ಟೋಕಾಗದೆ, ಬಾಡಿಗೆ ಕಟ್ಟೋಕೂ ಆಗದೆ ಪರದಾಡ್ತಾ ಇದೆ. ಬಾಡಿಗೆ ಕಟ್ಟೋಕಾಗದೆ ಕುಟುಂಬಗಳು ಮಠದಲ್ಲಿ ಉಳ್ಕೊಂಡಿವೆ. ಕಲ್ಯಾಣ ಸ್ವಾಮಿ ಮಠದ ಬೀದಿಯಲ್ಲಿ ಟಾರ್ಪಲ್ನಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಟಾರ್ಪಲ್ ಹಾಕೊಂಡು ನೂರಾರು ಕುಟುಂಬಗಳು ಇಲ್ಲಿ ಬದುಕ್ತಾ ಇವೆ. 1,20,000 ಹಣ ಕೊಟ್ಟು ಸರ್ಕಾರ ಸೈಲೆಂಟ್ ಆಗಿದೆ, ಕೈ ತೊಳ್ಕೊಂಡಿದೆ. ಇನ್ನುಳಿದಂತಹ ಬಾಕಿ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿ ಸಂತ್ರಸ್ತರು ಆರೋಪಿಸುತ್ತಿದ್ದಾರೆ. ಒಂದು ಕಡೆ ಬಾಡಿಗೆ ಕಟ್ಟೋಕು ಕೂಡ ಆಗ್ತಾ ಇಲ್ಲ, ಮತ್ತೊಂದು ಕಡೆ ಸ್ವಂತ ಸೂರನ್ನ ಕಟ್ಕೊಳ್ಳೋಣ ಅಂದ್ರೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಿದ್ದ ಹಣವೂ ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಕೇವಲ 1,20,000 ರೂಪಾಯಿ ಹಣವನ್ನ ಕೊಟ್ಟು ಸರ್ಕಾರ ಕೈ ತೊಳೆದುಕೊಂಡಿದೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇದೆ ಅಂತ ಹೇಳಿ ನೆರೆ ಸಂತ್ರಸ್ತರು ಕಣ್ಣೀರನ್ನ ಹಾಕಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನೆರೆ ಸಂತ್ರಸ್ತರು ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಈಗೇನು ತೋರಿಸ್ತಾ ಇದ್ದೇನೆ, ಇದು ಕಲ್ಯಾಣ ಸ್ವಾಮಿ ಮಠ, ಬೆಳಗಾವಿಯ ಕಲ್ಯಾಣ ನಗರದಲ್ಲಿರುವಂತಹ ಒಂದು ಮಠ. ಈ ಮಠದಲ್ಲಿ ಏನು ಸಾಕಷ್ಟು ಹಳೆಯ ಕಾಲದ ಮಠ ಇದಾಗಿರುವಂಥದ್ದು. ಈ ಮಠದ ಮುಂಭಾಗದಲ್ಲಿ ನಾನೇನಿದ್ದೀನಿ, ಇದು ಮಠದ ಹಿಂಭಾಗ. ಇದರ ಮುಂಭಾಗದಲ್ಲಿ ಈ ಒಂದು ಏನು ಮನೆಗಳು ಇರುವಂಥದ್ದು. ಈ ಒಂದು ಮಠದ ಮುಂಭಾಗದಲ್ಲೇ ರೇಣುಕಾ ಈರಣ್ಣ ಮಳ್ಳಿ ಅನ್ನುವಂಥ ಏನು ಫ್ಯಾಮಿಲಿ ಕುಟುಂಬ ವಾಸ ಮಾಡ್ತಾ ಇತ್ತು. ಅವರು ಕಳೆದ 2 ವರ್ಷದಿಂದ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬೀಳ್ತಾರೆ. ಬಾಡಿಗೆ ಮನೆಗೆ ದುಡ್ಡು ಕಟ್ಟೋಕೆ ಆಗದೇನೆ ಮಠದಲ್ಲೇ ಏನು ಮಠದ ಹಿಂಬದಿಯಲ್ಲಿರುವಂಥ ಸ್ವಲ್ಪ ಪ್ರಮಾಣದ ಜಾಗದಲ್ಲಿ ಈ ರೀತಿ ತಾಡ್ಪಲ್ಗಳನ್ನು ಕಟ್ಕೊಂಡು, ಇದ್ಯಾವುದು ಗೋಡೆ ಕಟ್ಕೊಂಡು ಆರಾಮಾಗಿ ಜೀವನ ಮಾಡಬೇಕಿದ್ದಂತಹ ವಯಸ್ಸಲ್ಲಿ ಇದೀಗ ತಾಡ್ಪಲ್ಲನ್ನು ಕಟ್ಕೊಂಡು ಈ ರೀತಿ ಒಳಭಾಗದಲ್ಲಿ ಒಂದು ಸಣ್ಣ ಏನು ಹಾಲ್ನಲ್ಲಿ ಜೀವನವನ್ನು ಕಟ್ಕೊಳ್ತಾ ಇರುವಂಥದ್ದು. ಇದೇ ಒಂದು ಕುಟುಂಬವನ್ನು ತೋರಿಸ್ತಾ ಇದ್ದೇನೆ. ಸೊ ಸದ್ಯ ಈಗ ಒಂದು ಕಡೆ ಎಲ್ಲರೂ ಅಡುಗೆ ಮಾಡುವಂಥದ್ದು ಇಲ್ಲೇ ವಾಸ. ಅಂದರೆ ಇಲ್ಲಿ ಎಷ್ಟರ ಮಟ್ಟಿಗೆ ಅಧಿಕಾರಿಗಳಾಗಲಿ ಮತ್ತು ಸರ್ಕಾರ ಆಗಲಿ ಜನರ ಪರವಾಗಿದೆ ಅನ್ನುವಂಥದ್ದನ್ನು ಪ್ರಶ್ನಿಸಬೇಕಾಗತ್ತೆ. ಯಾಕಂದರೆ ಕೇರಳದ ವಲಸಿಗರು ಕರ್ನಾಟಕದಲ್ಲಿ ಮನೆ ಕಳೆದುಕೊಂಡ್ರು ಅಂತೇಳಿ ಕೇವಲ 24 ಗಂಟೆಯಲ್ಲಿ ಅವರಿಗೆ ಮನೆಗಳನ್ನು ಮಂಜೂರು ಮಾಡುತ್ತೆ ಸರ್ಕಾರ. ಆದರೆ 2 ವರ್ಷದಿಂದ ಈ ರೀತಿ ಬೀದಿಯಲ್ಲಿ ಈ ಕುಟುಂಬ ಇದ್ರೂ ಕೂಡ ಯಾರೂ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇವರಿಗೆ ಒಂದು ಸೂರು ಕಲ್ಪಿಸಿಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡಿಲ್ಲ. ಕೇವಲ ಒಂದು ಕಂತಿನ ಹಣವನ್ನು ಕೊಟ್ಟಿದ್ದನ್ನು ಬಿಟ್ಟರೆ ಈವರೆಗೂ ಒಂದು ಪೈಸೆ ಕೂಡ ಇವ್ರಿಗೆ ಬಂದಿಲ್ಲ. ಸೊ ಇದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಇಡೀ ಕುಟುಂಬ ಇದೀಗ ಬೀದಿಯಲ್ಲಿದೆ, ಮಠದಲ್ಲಿ ವಾಸ ಮಾಡ್ತಾ ಇದೆ. ಆ ಕುಟುಂಬಸ್ಥರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಣ್ಣರ, ಒಂದು ಕಡೆ ಸರ್ಕಾರ ಇಲ್ಲಿ ಎಲ್ಲೋ ಕೇರಳದಾಗಿದ್ದವ್ರಿಗೆ ಮನೆ ಕಟ್ಟಿ ಕೊಡತೈತಿ. 2 ವರ್ಷದಿಂದ ನೀವು ಈ ಪರಿಸ್ಥಿತಿ ಎದುರಿಸಾಕತ್ತೀರಿ. ಯಾರ ಬಂದು ನಿಮ್ಮ ಪರಿಸ್ಥಿತಿ ಕೇಳಿದ್ರ ಅಥವಾ ರೊಕ್ಕ ಕೊಟ್ರ? ಸರ್ ಯಾರು ಇರಬೇಕಿಲ್ರಿ, ಬರ್ತಾರೋ ಬರೀ ಕೇಳ್ತಾರೆ ಅಟ್ಟಾರೆ ಸರ್. ಹ್ಞೂ ಅಂತಾರೆ, ಮಾಡಿದ್ರೆ ಅಟ್ಟ ಹೋಗ್ತಾರೆ ಸರ್. ಯಾರಾದ್ರೂ ಬರಂಗಿಲ್ಲ, ಯಾರು ಏನು ಮಾಡಂಗಿಲ್ಲ ಸರ್. ಏನಾದರೂ ಮಠದಾಗ ಜೀವನ ಮಾಡ್ತೀವಿ ನಾವು. ಏನಾದರೂ 2 ವರ್ಷ ಆಯ್ತಾರೆ ಸರ್. ಬರೀ ವರ್ಷಕ್ಕೆ ಭೂಬಾಡಿ ಅಂತ 50 ರೂಪಾಯಿ ಕೊಡ್ತಾರೆ ನಮಗಿಲ್ಲಿ. 122 ಮನೆ ಅದಾವ ರೀ. ವರ್ಷದ 3 ಜಾತ್ರೆ ಹಾಕವ್ರಿ ಇವು. ಈ ಮಠದ ಜಾತ್ರೆ ರೀ. ಕೆಲಸ ಮಾಡಿದಾಗ ಸರ್ ನಡೆದ್ರೆ ನಂಗೆ. ಬೆಳಗಾವಿಯಲ್ಲಿ ನಿಜಕ್ಕೂ ಸಾಕಷ್ಟು ಜನ ಕುಟುಂಬಗಳು ಇವತ್ತು ಬೀದಿಯಲ್ಲಿ ಬಿದ್ದಿದ್ದಾವೆ. ಅದೆಷ್ಟೋ ಜನರು ಬಾಡಿಗೆ ಕಟ್ಟಕ್ಕಾಗದೆ ಈ ರೀತಿ ದೇವಸ್ಥಾನ, ಗುಡಿ, ಗುಂಡಾಂತರಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇನ್ನಾದರೂ ಸರ್ಕಾರ ಕಣ್ತೆರೆದು ನೋಡಬೇಕು. ಇಂತಹ ಕುಟುಂಬಗಳಿಗೆ ತಕ್ಷಣವೇ ಪರಿಹಾರವನ್ನು ಕೊಟ್ಟು ಮನೆ ಕಟ್ಟಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.